ರಾತ್ರಿ ಹಾಸಿಗೆಯಲ್ಲಿ ಮಲಗುವ ಸ್ಥಿತಿಯನ್ನು ಬದಲಾಯಿಸುತ್ತಿದ್ದ. ಅವನು ಯೋಚಿಸಿದ, ಬಹುದೊಡ್ಡ ಕಾರಣ ನಾನು ಹಿಂಬಾಲವಾಗಿರುವುದು ಎಂದರೆ ನಾನು ಪ್ರಾರಂಭ ಮಾಡುತ್ತೇನೆ, ಆದರೆ ಅದನ್ನು ಮುಂದುವರಿಸುವುದಿಲ್ಲ. ಮುಂದಿನ ಬೆಳಿಗ್ಗೆ ಸೂರ್ಯೋದಯಕ್ಕೂ ಮುನ್ನ ಮೊದಲ ಬಾರಿಗೆ ಅವನು ತನ್ನನ್ನು ಬಲಿಪಡಿಸಿ ಹಾಸಿಗೆಯಿಂದ ಎದ್ದನು. ದೇಹ ಹೇಳುತ್ತಿತ್ತು, ನಿದ್ರೆ ಮಾಡು ದಯವಿಟ್ಟು. ಆದರೆ ಅವನ ಎದ್ದು ನಿಂತನು, ಮುಖ ತೊಳೆಯಿತು, ಚಪ್ಪಲಿ ಹಾಕಿ ಓಡಲು ಹೊರಟನು. 200 ಮೀಟರ್ ಓಡಿದಾಗ ಉಸಿರಾಟ ಮುರಿಯುವಂತಾಗಿತ್ತು. ಆದರೆ ಅವನು ನಿಂತಿಲ್ಲ. ಮುಂದಿನ ದಿನವೂ ಓಡಿದನು. 3ನೇ ದಿನದಿಂದ 7ನೇ ದಿನದವರೆಗೆ ಕಾಲ್ಗುಡುಕು ನೋವಾಗುತ್ತಿತ್ತು. ಆದರೆ ಹೊಸದಾಗಿ ಏನೋ ಭಾವನೆ ಬಂತು. ಅವನು ಹಳೆಯದಕ್ಕಿಂತ ಸ್ವಲ್ಪ ಬಲಿಷ್ಠನಾಗಿದ್ದನು. ನಂತರ ಮತ್ತೊಂದು ಅಭ್ಯಾಸ ಸೇರಿಸಿಕೊಂಡನು. ಪ್ರತಿದಿನ 1 ಗಂಟೆ ಓದು. ಯಾವುದೇ ಬಹಾನೆ ಇಲ್ಲದೆ, ಯಾರಿಗೂ ಹೇಳದೆ. ಸುಮ್ಮನಿದ್ದೇನು. ತಿಂಗಳುಗಳು ಹೋಯಿತು. ಒಂದು ಸಾಯಂಕಾಲ ಬರ್ಬದ ಮರದ ಕೆಳಗೆ ಕುಳಿತನು. ತನ್ನೇನೋ ನಗು ಬಂತು. ದೇಹ ತೂಕಲೇಸ್ನೆಸ್ ಆಗಿತ್ತು. ತಲೆ ತೀಕ್ಷ್ಣ. ದಿನ ಪೂರ್ತಿ ಶಕ್ತಿ ಇದ್ದಿತು. ಮತ್ತು ಅತ್ಯಂತ ವಿಶೇಷವಾದ ಸಂಗತಿ, ಈಗ ಅವನಿಗೆ ಯಾವುದೇ ಬಲವಂತ ಮಾಡಬೇಕಾಗಿರಲಿಲ್ಲ. ಅದು ಅವನ ಅಭ್ಯಾಸವಾಗಿತ್ತು. ಅವನ ಸ್ನೇಹಿತ ಸೋನು ಕೇಳಿದ, ನಿನ್ನ ಜೊತೆ ಏನಾಯ್ತು? ಮೊದಲು ನೀನು ಆಲಸ್ಯದ ರಾಜನಾಗಿದ್ದೀಯಂತೆ. ರಾಜು ನಗುತ್ತಾ ಹೇಳಿದ, ನಾನು ಒಂದು ದಿನದಲ್ಲಿ ಬದಲಾಯಿಸಿದ್ದಿಲ್ಲ. ನಾನು ದಿನಂಪ್ರತಿ ಸಣ್ಣ ಸಣ್ಣ ಕೆಲಸಗಳನ್ನು ಮಾಡುತ್ತಿದ್ದೆ. ಅವು ನನ್ನ ಗುರುತು ಆಗುವವರೆಗೂ. ಕೆಲ ದಿನಗಳ ನಂತರ ಹಳ್ಳಿಯಲ್ಲಿ ಸರ್ಕಾರಿ ನೌಕರಿಯ ನೇಮಕಾತಿ ಬಂದಿತ್ತು. ಅದರಲ್ಲಿ ದೇಹದ ಫಿಟ್ನೆಸ್ ಮತ್ತು ಬರವಣಿಗೆ ಎರಡೂ ಇದ್ದವು. ರಾಜು ಅರ್ಜಿ ಹಾಕಿಕೊಂಡನು. ಪರೀಕ್ಷೆಯ ದಿನ ಹಳ್ಳಿಯಿಂದ ಹಲವು ಹುಡುಗರು ಬಂದಿದ್ದರು. ಕೆಲವರು ತುಂಬಾ ಆತ್ಮವಿಶ್ವಾಸದಿಂದ ಇದ್ದರು, ಕೆಲವರು ಹೆದರಿ ಇದ್ದರು. ಸಿಟಿ ಬಾರ್ತಡೇ ಜೊತೆಗೆ ಓಟ ಆರಂಭವಾಯಿತು. ಹಲವರು ವೇಗವಾಗಿ ಓಡಿದರು, ಆದರೆ ಸ್ವಲ್ಪ ಕಾಲದಲ್ಲಿ ದಣಿವಿಂದ ನಿಧಾನವಾಗಿ ಓಡಲು ಆರಂಭಿಸಿದರು. ರಾಜು ಸ್ಥಿರ ವೇಗ ಇಟ್ಟುಕೊಂಡಿದ್ದ. ಹೆಚ್ಚು ಅಥವಾ ಕಡಿಮೆ ಮಾಡಿಲ್ಲ. ತಿಂಗಳುಗಳಿಂದ ಆಗಾಗಲಾಗುವ ಅಭ್ಯಾಸ ಅವನನ್ನು ಮುಂದೆ ಕರೆದೊಯ್ಯುತ್ತಿತ್ತು. ಇತರರ ಧೈರ್ಯ ಮುರಿದು ಹೋಗುತ್ತಿದ್ದಾಗ ಅವನ ಶಿಸ್ತಿನಿಂದ ಅವನು ನಿಲ್ಲುತ್ತಿದ್ದ. ಮೊದಲ ರೌಂಡ್ ಪಾಸ್ ಮಾಡಿದ್ದ. ನಂತರ ಬರವಣಿಗೆಯ ಪರೀಕ್ಷೆ ಬಂತು. ಇತರ ಮಕ್ಕಳು ಕೊನೆ ಕ್ಷಣದಲ್ಲಿ ರಟಸಿಕೊಂಡಿದ್ದರು. ಆದರೆ ರಾಜು ಪ್ರತಿದಿನ 1 ಗಂಟೆ ಓದುತ್ತಿದ್ದ. ಅವನ ನೆಲೆ ಬಲವಾಗಿತ್ತು. ಆ ರೌಂಡ್ ಕೂಡ ಪಾಸ್ ಮಾಡಿದ್ದ. ಕೆಲವು ವಾರಗಳಾದ ಮೇಲೆ ಮನೆಗೆ ಪತ್ರ ಬಂದಿತು. ನೀವು ಆಯ್ಕೆಗೊಂಡಿದ್ದೀರಿ. ರಾಜುವಿನ ಜಗತ್ತು ನಿಂತಿತು. ಕೈಗಳು ಕಂಪಿಸಿತು. ಅವನ ತಾಯಿ ಅವನನ್ನು ನೋಡುವುದರಲ್ಲಿ ತೊಡಗಿದ್ದಳು. ಏನಾಯ್ತು ಅಂದುಕೊಳ್ಳಲಾಗುತ್ತಿರಲಿಲ್ಲ. ರಾಜು ಕಣ್ಣೀರೊಡನೆ ಹೇಳಿದ, ಅಮ್ಮ, ನಿಮ್ಮ ಮಗ ಯಶಸ್ವಿಯಾಗಿದ್ದಾನೆ ಅಮ್ಮ. ಅಮ್ಮ. ಅವನು ಅದನ್ನು ಜೋರಾಗಿ ಅಪ್ಪಿಕೊಂಡು ಹತ್ತುಕೊಂಡನು. ಹಳ್ಳಿ ಸಂತೋಷದಿಂದ ಹಬ್ಬದಂತೆ ಗೂಂಜಿತು. ಆದರೆ ಯಾರಿಗೆ ಹೆಚ್ಚು ಸಂತೋಷವಾಯಿತು? ಗೋಪಾಲ್ ಕಾಕಾಕ್ಕೆ. ಅವರು ನಕ್ಕು ಹೇಳಿದರು, ನೋಡ್ಲೆ ಮಗ, ಪ್ರೇರಣೆಯು ಆರಂಭ ಮಾಡಿಸುತ್ತೆ, ಆದರೆ ಆದತೆ ಮಾರ್ಗವನ್ನು ಪೂರ್ಣಗೊಳಿಸುತ್ತವೆ. ಮತ್ತು ಈ ಕಥೆಯ ಸಂದೇಶ ಅಷ್ಟೇ.